ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಈ ರಾಜ್ಯವೊಂದು ಹೆಣ್ಣು ಮಕ್ಕಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮದುವೆಗೆ ಸಿಗುತ್ತೆ 55,000 ರೂಪಾಯಿ ಅನುದಾನ. ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಮಹಿಳೆಯರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಇದೀಗ ನಮ್ಮದೇ ದೇಶದ ರಾಜ್ಯವೊಂದು ಮಹಿಳೆಯರಿಗಾಗಿ ವಿಶೇಷ ಯೋಜನೆಯೊಂದನ್ನು ತರ್ತಾ ಇದೆ. ಈ ಯೋಜನೆಯ ಮೂಲಕ ಮಹಿಳೆಯರ ಮದುವೆಗೆ ತುಂಬಾನೇ ಪ್ರಯೋಜನ ಆಗುತ್ತೆ. ಬಡ ಕಾರ್ಮಿಕರ ಅನುಕೂಲಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಇವುಗಳಲ್ಲಿ ಒಂದು ಪ್ರಮುಖ ಯೋಜನೆ ಕನ್ಯಾ ವಿವಾಹ ಸಹಾಯತಾ ಯೋಜನೆ. ಇದನ್ನ ವಿಶೇಷವಾಗಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗಾಗಿ ವಿನ್ಯಾಸ ಮಾಡಲಾಗಿದೆ. ಕಾರ್ಮಿಕ ವರ್ಗದ ಕುಟುಂಬಗಳ ಹೆಣ್ಣು ಮಕ್ಕಳ ವಿವಾಹಗಳನ್ನ ಸುಲಭಗೊಳಿಸುವಂತದ್ದು ಈ ಯೋಜನೆಯ ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ಸರ್ಕಾರವು ಕಾರ್ಮಿಕರಿಗೆ ಆರ್ಥಿಕ ನೆರವನ್ನ ನೀಡುತ್ತೆ. ಇದು ಬಡ ಕುಟುಂಬಗಳಿಗೆ ತಮ್ಮ ಮಗಳ ಮದುವೆಯ ವೆಚ್ಚವನ್ನ ಭರಿಸೋದಕ್ಕೆ ಸಹಾಯ ಮಾಡುತ್ತೆ. ರಾಜ್ಯ ಸರ್ಕಾರ ತಂದಿರುವಂತಹ ಈ ಯೋಜನೆಯಿಂದ ಕಾರ್ಮಿಕ ವರ್ಗದ ಜನತೆಗೆ ಖುಷಿಯಾಗಿದೆ. ಅಂದಹಾಗೆ ಕನ್ಯಾ ವಿವಾಹ ಸಹಾಯತಾ ಯೋಜನೆಯನ್ನ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರವು ಜಾರಿಗೆ ತಂದಿದ್ದು, ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಮದುವೆಯ ಸಮಯದಲ್ಲಿ ಈ ಯೋಜನೆಯಿಂದ ಆರ್ಥಿಕ ನೆರವು ಸಿಗ್ತಾ ಇದೆ. ಅರ್ಹ ಯುವತಿ ಮದುವೆಯಾದ 3 ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಿದರೆ 55,000 ರೂಪಾಯಿ ಮೊತ್ತವನ್ನ ಅನುದಾನದ ರೂಪದಲ್ಲಿ ಕೊಡಲಾಗುತ್ತೆ. ಈ ವಿವಾಹವು ಅಂತರ್ಜಾತೀಯದಾಗಿದ್ದರೆ ಈ ಅನುದಾನದ ಮೊತ್ತ 61,000 ರೂಪಾಯಿ ಆಗಲಿದೆ. ಕನಿಷ್ಠ 11 ಜೋಡಿಗಳು ಒಂದೇ ಸ್ಥಳದಲ್ಲಿ ವಿವಾಹ ಆಗುವಂತ ಸಾಮೂಹಿಕ ವಿವಾಹವನ್ನ ಆಯೋಜನೆ ಮಾಡಿದ್ರೆ ಪ್ರತಿ ದಂಪತಿಗೆ 65,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನ ಕೊಡಲಾಗುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಯೋಜನೆಯ ಪ್ರಯೋಜನ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಲ್ಪಟ್ಟಂತಹ ಜನರಿಗೆ ಮಾತ್ರ ಲಭ್ಯವಾಗಿರುತ್ತೆ ಅಂತ ಹೇಳಿ ಉತ್ತರ ಪ್ರದೇಶದ ಕಾರ್ಮಿಕ ಇಲಾಖೆಯ ಅಧಿಕಾರಿ ನಾಗೇಂದ್ರ ತ್ರಿಪಾಠಿ ಅವರು ತಿಳಿಸಿದ್ದಾರೆ. ನೋಂದಾಯಿತ ಕಾರ್ಮಿಕರ ನೋಂದಣಿಯನ್ನ ಕನಿಷ್ಠ 365 ದಿನಗಳ ಮುಂಚಿತವಾಗಿ ಮಾಡಬೇಕು. ಇದಲ್ಲದೆ ಹುಡುಗಿಯ ವಯಸ್ಸು 18ಕ್ಕಿಂತ ಹೆಚ್ಚಾಗಿರಬೇಕು. ಹುಡುಗನ ವಯಸ್ಸು 21 ವರ್ಷಕ್ಕಿಂತ ಹೆಚ್ಚಿರಬೇಕು. ಮದುವೆಯಾದ 3 ತಿಂಗಳ ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ 15 ದಿನಗಳ ಮುಂಚಿತವಾಗಿ ಅರ್ಜಿಯನ್ನ ಸಲ್ಲಿಸುವಂತದ್ದು ಅವಶ್ಯಕ. ಈ ಯೋಜನೆಯು 2 ಮಕ್ಕಳ ಮಿತಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ಯೋಜನೆಯ ಪ್ರಯೋಜನವನ್ನ ಪಡೆಯುವುದಕ್ಕೆ ಅರ್ಜಿದಾರರ ಕಾರ್ಮಿಕ ನೋಂದಾವಣಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಹುಡುಗಿ ಮತ್ತು ಹುಡುಗನ ವಯಸ್ಸಿನ ಪ್ರಮಾಣ ಪತ್ರ, ಪ್ರಮಾಣೀಕರಿಸಿದ ಮತ್ತು ಪರಿಶೀಲಿಸಿದ ವಿವಾಹ ಕಾರ್ಡ್, ಪಡಿತರ ಚೀಟಿ ಅಥವಾ ಕುಟುಂಬ ನೋಂದಣಿಯ ಸ್ವಯಂ ದೃಢೀಕೃತ ಪತ್ರ, ಮದುವೆಗೆ ಸಂಬಂಧಿಸಿದ ಛಾಯಾಚಿತ್ರ ಸೇರಿದಂತೆ ಕೆಲವು ದಾಖಲೆಗಳು ಕೂಡ ಇರಬೇಕು. ಜೊತೆಗೆ ಕಳೆದ 12 ತಿಂಗಳಿನಲ್ಲಿ ಕನಿಷ್ಠ 90 ದಿನಗಳ ಕಾಲ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಪ್ರಮಾಣ ಪತ್ರ ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಯೋಜನೆಯಿಂದ ಫಲಾನುಭವಿ ಪ್ರಯೋಜನವನ್ನ ಪಡೆದಿರುವಂತಹ ಪ್ರಮಾಣ ಪತ್ರ ಸೇರಿಸಬೇಕು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.